ಏಳನೇ ತರಗತಿ ಭಾಗ 2 LBA ಬೀಜೋಕ್ತಿಗಳ ಪಾಠದ LBAದಲ್ಲಿನ ಲೆಕ್ಕಗಳು. ನೋಡಿ ಮಕ್ಕಳೇ, ಒಂದನೇ ಲೆಕ್ಕ ಏನಿದೆ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಚರಾಕ್ಷರಗಳನ್ನು ಈ ಅಕ್ಷರಗಳಿಂದ ಸೂಚಿಸುತ್ತೇವೆ. ನಾವು ಚರಾಕ್ಷರಗಳನ್ನು ಯಾವ ಅಕ್ಷರದಿಂದ ಸೂಚಿಸ್ತೇವೆ ಅಂದರೆ ಮಕ್ಕಳೇ, ಕ್ಯಾಪಿಟಲ್ ಅಲ್ಲ, ಸ್ಮಾಲ್ ABCD ಜಡ್ ಒಳಗೆ ಅಲ್ಫಾಬೆಟ್, ಸ್ಮಾಲ್ ಅಲ್ಫಾಬೆಟ್ ಒಳಗೆ ಯಾವ ಬೇಕಾದರೂ ಅಕ್ಷರವಾಗಿರಬಹುದು, ಆ ಅಕ್ಷರಗಳಿಂದ ನಾವು ಚರಾಕ್ಷರಗಳನ್ನು ಸೂಚಿಸುತ್ತೇವೆ. ನಿರ್ದಿಷ್ಟ ಬೆಲೆ ಹೊಂದಿರುವ ಅಂಶ ಯಾವುದು? ಅಂಶ ಸ್ಥಿರಾಂಕವಾಗಿರುತ್ತದೆ. ಈಗ 3y ನಿರ್ದಿಷ್ಟ ಬೆಲೆ ಯಾವುದು ಮಕ್ಕಳೇ? ತ್ರುಗೆ 3. ಇದೇ ಏನಾಗಿರುತ್ತೆ ಮಕ್ಕಳೇ? ಸ್ಥಿರಾಂಕವಾಗಿರುತ್ತದೆ. ಬೀಜ ಪದವನ್ನು ಕೂಡಿದಾಗ ಉಂಟಾಗುವುದು ಯಾವುದು ಮಕ್ಕಳೇ? ಬೀಜೋಕ್ತಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, 10xy² 10xy² ಸಹಗುಣಕ. ಸಹಗುಣಕ ಯಾವುದಾಗುತ್ತೆ ಮಕ್ಕಳೇ? ಇಲ್ಲಿ 10. ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. ಸಹಗುಣಕ ಎಂದರೇನು? ಸಹಗುಣಕ ಎಂದರೆ ಮಾತ್ರ. ಆಪ್ಷನ್ ಸಿ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಕ್ಕಳೇ, ಬಿಟ್ಟ ಸ್ಥಳವನ್ನು ತುಂಬಿರಿ. ಒಂದೇ ಚರಾಕ್ಷರವನ್ನು ಹೊಂದಿರುವ ಬೀಜ ಪದವನ್ನು ಏನಂತ ಕರಿತೀವಿ ಮಕ್ಕಳೇ? ನಾವು ಒಂದೇ ಚರಾಕ್ಷರವನ್ನು ಹೊಂದಿರ್ಬೇಕು ಮಕ್ಕಳೇ. ಈಗ x ಬತ್ತಂದರೆ ಎಕ್ಸನ್ನೇ ಹೊಂದಿರಬೇಕು, y ಬತ್ತಂದ್ರೆ yಯನ್ನು ಹೊಂದಿರಬೇಕು. ಹೀಗೆ ಒಂದೇ ಚರಾಕ್ಷರವನ್ನು ಹೊಂದಿದ್ರೆ ಮಕ್ಕಳೇ ಸಜಾತಿಯ ಬೀಜ ಪದಗಳು ಅಂತೀವಿ ಮಕ್ಕಳೇ. ಅದೇ ರೀತಿಯಾಗಿ ವಿಭಿನ್ನ XYZ ಒಳಗೆ ವಿಭಿನ್ನ ಚರಾಕ್ಷರಗಳನ್ನು ಹೊಂದಿದ್ದರೆ ಬೀಜೋಕ್ತಿಗಳಿಗೆ ಏನಂತ ಕರಿತೀವಿ ಮಕ್ಕಳೇ? ವಿಜಾತಿಯ ಪದಗಳು ಅಂತ ಕರಿತೀವಿ ಮಕ್ಕಳೇ. ಬೀಜ ಪದಗಳು ವಿಜಾತಿಯ ಬೀಜ ಪದಗಳು ಅಂತ ಕರಿತೀವಿ ಮಕ್ಕಳೇ. ಬೀಜೋಕ್ತಿಗಳಲ್ಲಿ ಡ್ಯಾಶ್ ಮೂಲ ಕ್ರಿಯೆಗಳನ್ನು ಬಳಸುತ್ತೇವೆ. ಬೀಜೋಕ್ತಿಗಳಲ್ಲಿ ಎಷ್ಟು ಮೂಲ ಕ್ರಿಯೆಗಳಿವೆ ಅಂದರೆ 4 ಮೂಲ ಕ್ರಿಯೆಗಳಿವೆ. 2xy ನಲ್ಲಿ ಅಪವರ್ತನಗಳು. 2xy ಇವೆಲ್ಲ ಏನಾಗಿರುತ್ತೆ ಮಕ್ಕಳೇ? ಅಪವರ್ತನಗಳು. xy ಪ್ಲಸ್ 4ರಲ್ಲಿ ಸ್ಥಿರವಲ್ಲದ ಪದ. ಸ್ಥಿರ ಪದ ಅಂದರೆ ಯಾವುದಾಗುತ್ತೆ ಮಕ್ಕಳೇ? ಇಲ್ಲಿ 4 ಆಗುತ್ತೆ. ಆದರೆ ಅವ್ರು ಏನು ಕೇಳಿದ್ದಾರೆ ಮಕ್ಕಳೇ? ಸ್ಥಿರವಲ್ಲದ ಪದ ಅಂತ ಕೇಳಿದ್ದಾರೆ. xy ಅನ್ನುವುದು ಅದಕ್ಕೆ ನಿರ್ದಿಷ್ಟವಾದ ಬೆಲೆ ಇಲ್ಲ, ಸ್ಥಿರವಿಲ್ಲ. ಸ್ಥಿರವಲ್ಲದ ಪದ ಯಾವುದಾಗುತ್ತೆ ಮಕ್ಕಳೇ? xy ಆಗುತ್ತೆ. ಮುಂದಿನ ಹೇಳಿಕೆಗಳನ್ನು ಬೀಜೋಕ್ತಿಗಳಾಗಿ ಬರೆಯಿರಿ. ನೋಡೋಣ ಮಕ್ಕಳೇ. x ಮತ್ತು y ಸಂಖ್ಯೆಗಳ ಗುಣಲಬ್ಧ 2/1. x ಮತ್ತು y ಸಂಖ್ಯೆಗಳ ಗುಣಲಬ್ಧ 2/1 ಅಂದರೆ ಮಕ್ಕಳೇ 2/1 x ಮತ್ತು y ಇದು ಗುಣಲಬ್ಧವಾಗಿರುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, a ಮತ್ತು b ಗಳನ್ನು ವರ್ಗ ಮಾಡಿ ಕೂಡಿದೆ. a ಮತ್ತು b ವರ್ಗ ಅಂದರೆ ಮಕ್ಕಳೇ ಸ್ಕ್ವೇರ್ ಇದ್ದ ಹಾಗೆ. a² ಪ್ಲಸ್ b² ವರ್ಗ ಮಾಡಿ, ಇದನ್ನು ವರ್ಗ ಮಾಡಿದರೆ ಹೇಗೆ ಆಗುತ್ತೆ ಮಕ್ಕಳೇ? a ಇಂಟು a = b ಇಂಟು b. ಇದು ವರ್ಗ ಮಾಡುವ ರೀತಿಯಾಗಿದೆ. ಅದೇ ರೀತಿಯಾಗಿ k ಮತ್ತು m ಗಳ ಮೊತ್ತವನ್ನು ಅವುಗಳ ಗುಣಲಬ್ಧದಿಂದ ಕಳೆದಿದೆ. k ಮತ್ತು m ಮೈನಸ್ k ಮತ್ತು m ನಿಂದ ಕಳೆದಿದೆ. c ಮತ್ತು d ಗಳ ವ್ಯತ್ಯಾಸಕ್ಕೆ ಅವುಗಳ ಮೊತ್ತದಿಂದ ಗುಣಿಸಬೇಕು. c ಮೈನಸ್ d ಇಂಟು c ಪ್ಲಸ್ d. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಕ್ಕಳೇ, 4y ಮತ್ತು 6z ಗಳ ಭಾಗಲಬ್ಧಕ್ಕೆ 5 ಗುಣಿಸಿದೆ. 4y ಭಾಗಲಬ್ಧ 6z ಇಂಟು 5 ಗುಣಿಸಿದೆ ಎಂದಿದ್ದಾರೆ ಮಕ್ಕಳೇ. ಅದೇ ರೀತಿಯಾಗಿ ಅಪವರ್ತನ ವೃಕ್ಷವನ್ನು ರಚಿಸುವುದು ಹೇಗೆ ನೋಡೋಣ ಮಕ್ಕಳೇ. ಇಲ್ಲಿ 2a² ಪ್ಲಸ್ b² ಇದೆ ಮಕ್ಕಳೇ. 2a² ಪ್ಲಸ್ b² ಅಂದರೆ ಮಕ್ಕಳೇ 2a² ಅಂತ ಇಲ್ಲಿ ಹಚ್ಚೋಣ ಮಕ್ಕಳೇ, b² ಅಂತ ಇಲ್ಲಿ ಹಚ್ಚೋಣ. ಇದು 2a² ಆಗಬೇಕಾಗಿತ್ತಂದರೆ ಹೇಗೆಲ್ಲ ಆಗುತ್ತೆ ನೋಡಿ ಮಕ್ಕಳೇ. ಮೊದಲನೆಯದಾಗಿ 2ಅನ್ನು ಬರ್ಕೊಳ್ಳುತ್ತೇವೆ ಮಕ್ಕಳೇ. a² ಆಗಬೇಕಾಗಿತ್ತಂದರೆ ಇಲ್ಲಿ a ಹಚ್ಚಿದಾಗ a ಇಂಟು a² ಆಗುತ್ತೆ ಮಕ್ಕಳೇ. b² ಆಗಬೇಕಾಗಿತ್ತಂದರೆ b ಇಂಟು b ಆದಾಗ ಮಕ್ಕಳೇ b² ಆಗುತ್ತೆ. ಆದ್ದರಿಂದ a² ಪ್ಲಸ್ b² ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 17ನೇ ಪ್ರಶ್ನೆ, 7x² y ಇದೆ ಮಕ್ಕಳೇ. 7x² y 7x² ಆಗಬೇಕಾಗಿತ್ತಂದರೆ ಮಕ್ಕಳೇ 7x ಪ್ಲಸ್ x ಇಂಟು x ಆದಾಗ x² ಆಗುತ್ತೆ ಮಕ್ಕಳೇ. y² ಇಲ್ಲ, y ಅಷ್ಟೇ ಇದೆ ಅಂದರೆ ಮಕ್ಕಳೇ yಯನ್ನು ಹಚ್ಚೋಣ. ಅದೇ ರೀತಿಯಾಗಿ 7x² y ಆಗುತ್ತೆ ಮಕ್ಕಳೇ. 18ನೆಯ ಪ್ರಶ್ನೆ, 4 ಕಿಲೋಮೀಟರ್ ಸ್ಕ್ವೇರ್ ಇದೆ ಮಕ್ಕಳೇ. 4ಅನ್ನು ಹೇಗಿದೆ ಹಾಗೆ ಹಚ್ಚೋಣ ಮಕ್ಕಳೇ.
ಕಿಲೋ ಅಂದರೆ ಕೆ ಅಂದರೆ ರೀ ಕಿಲೋಮೀಟ್ರ್ ಮಕ್ಕಳೇ. ಆದ್ದರಿಂದ ಕೆ ಅನ್ನು ಹೇಗಿದೆ ಹಾಗೆ ಹಚ್ಚೋಣ. ಎಲ್ ಲೀಟರ್ ಸ್ಕ್ವೇರ್ ಇದೆ ಮಕ್ಕಳೇ. ಮೀಟರ್ ಸ್ಕ್ವೇರ್ ಆಗಬೇಕಾಗಿತ್ತಂದ್ರೆ ಎಲ್ಲನ್ನು ಎಲ್ ಇಂಟು ಎಲ್ ಆದಾಗ ಎಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಇಲ್ಲೂ ಮೀಟ್ರ್ ಸ್ಕ್ವೇರ್ ಇದೆ ಅಂದರೆ ಮಕ್ಕಳೇ ಎಮ್ ಇಂಟು ಎಮ್ ಆದಾಗ ಎಮ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 4 ಕಿಲೋಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ 19ನೆಯ ಪ್ರಶ್ನೆ 7y² ಪ್ಲಸ್ ಜೆಡ್. 7y² + z ಇದನ್ನು ಹೇಗೆ ಮಾಡೋದಂದರೆ ಮಕ್ಕಳೇ, ಮೊದಲನೆಯದಾಗಿ 7y² z ಅನ್ನು ಹಚ್ಚಿದ್ದೀವಿ. ಈಗ 7y² ಅನ್ನು ಒಂದು ಕಡೆಯಾಗಿ ತಕ್ಕೋಣ ಮಕ್ಕಳೇ. 7ಕ್ಕೆ 7 y² ಆಗಬೇಕಾಗಿತ್ತಂದರೆ y ಇಂಟು y ಆದಾಗ y² ಆಗುತ್ತೆ ಮಕ್ಕಳೇ. ಜಡ್ಡನ್ನು ಏನು ಮಾಡಬೇಕಾಗುತ್ತೆ ಮಕ್ಕಳೇ, ಒಂದೇ ಸರಿ ಇಂಟು ಮಾಡಿ 1 ಇಂಟು z ಆದಾಗ z ಆಗುತ್ತೆ ಮಕ್ಕಳೇ. 7y² + z ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 12x² y² ಇದೆ ಮಕ್ಕಳೇ. 12x² y² ಆದರೆ ಮಕ್ಕಳೇ 12x ಆದಾಗ 12x² ಆಗುತ್ತೆ ಮಕ್ಕಳೇ. y ಇಂಟು y ಆದಾಗ ಮಕ್ಕಳೇ y² ಆಗುತ್ತೆ. ಆದ್ದರಿಂದ 12x² y² ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಕ್ಸ್ ಅನ್ನು ಹೊಂದಿರುವ ಪದಗಳು ಹಾಗೂ ಎಕ್ಸ್ನ ಸಹಗುಣಕ ಬರೆಯಿರಿ. ಎಕ್ಸ್ ಅನ್ನು ಹೊಂದಿರುವ ಪದಗಳು ಇಲ್ಲಿದೆ ನೋಡಿ ಮಕ್ಕಳೇ. ಪ್ರಶ್ನೆ 2x + y ಇದೆ ಮಕ್ಕಳೇ. ಎಕ್ಸ್ ಅನ್ನು ಹೊಂದಿರುವ ಪದ ಯಾವುದಾಗುತ್ತೆ ಮಕ್ಕಳೇ, ಇಲ್ಲಿ 2 ಆಗಿರುತ್ತದೆ. 2x + y 2x ಇದೊಂದು ಏನು ಮಕ್ಕಳೇ, ಪದವಾಗಿದೆ. ಇದು 2x ಎಕ್ಸ್ ಅನ್ನು ಹೊಂದಿರುವ ಪದ 2. ಅದೇ ರೀತಿಯಾಗಿ x 2 - x ನ ಸಹಗುಣಕ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 5xy + 3x. 5xy + 3x ಇಲ್ಲಿ ಯಾವ ಪದವಾಗುತ್ತವೆ ಮಕ್ಕಳೇ, 5xy - 3x ಇವೆರಡು ಏನಾಗಿರುತ್ತೆ ಮಕ್ಕಳೇ, ಎಕ್ಸ್ನ ಮತ್ತು ವಾಯ್ನ ಪದವಾಗಿರುತ್ತದೆ. 5y 3 - x ನ ಸಹಗುಣಕವಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. abx + 3ax. abx + 3ax abx, 3ax ಪದವಾಗಿದೆ. ಇವೆರಡು ಏನಾಗಿದೆ ಮಕ್ಕಳೇ, ಪದವಾಗಿದೆ. ab 3a - x ನ ಸಹಗುಣಕವಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 15x + 6xy. 15x + 6xy 15x 6xy ನ ಪದ. ಇವೆರಡು ಏನಾಗಿದೆ ಮಕ್ಕಳೇ, ಎಕ್ಸ್ ಮತ್ತು ವೈನ ಪದವಾಗಿವೆ. 15, 6y ಎಕ್ಸ್ನ ಸಹಗುಣಕವಾಗಿದೆ. ಇವೆರಡು ಏನಾಗಿದೆ ಮಕ್ಕಳೇ, ಇಲ್ಲಿ ಎಕ್ಸು ಸಾಮಾನ್ಯವಾಗಿರುವುದರಿಂದ ಇವೆರಡು ಏನಾಗಿದೆ, ಎಕ್ಸ್ನ ಸಹಗುಣಕವಾಗಿದೆ. ಇಲ್ಲಿಯೂ ಸಹ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯೂ ಇದೆ ಮಕ್ಕಳೇ. 8xy² + 7xy. 8x² + 7xy 8xy² 7xy ನ ಪದ ಮಕ್ಕಳೇ. ಇವೆರಡು ಏನಾಗಿದೆ, 8x ಮತ್ತು 7xy ಪದ. ಇವೆರಡು ಪದವಾಗಿದೆ. ಇಲ್ಲಿ ಎರಡು ಸಾಮಾನ್ಯವಾಗಿ y ಎಂಬುದು ಸಾಮಾನ್ಯವಾಗಿದೆ, x ಎಂಬುದು ಸಹ ಏನಾಗಿದೆ ಮಕ್ಕಳೇ, ಸಾಮಾನ್ಯವಾಗಿರುವುದರಿಂದ 8y² 7y - x ನ ಸಹಗುಣಕವಾಗಿವೆ. ಇವೆರಡು ಏನಾಗಿದೆ ಮಕ್ಕಳೇ, ಎಕ್ಸ್ನ ಸಹಗುಣಕವಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪದಗಳನ್ನು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳಾಗಿ ವರ್ಗೀಕರಿಸಿರಿ. a² 5a² y 6x + 2y 8x - 2a 9x² y² 19y² ax + by - cx 6k + 21 2xy 3xy - 5xy. ಇವುಗಳನ್ನು ಏಕಪದೋಕ್ತಿ ಮತ್ತು ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತೇಳಿ ವರ್ಗೀಕರಿಸಿದ್ದಾರೆ ಮಕ್ಕಳೇ. ಇದು ಏನಾಗುತ್ತೆ, x² ಏನಾಗುತ್ತೆ ಮಕ್ಕಳೇ, ಏಕಪದೋಕ್ತಿ ಆಗುತ್ತದೆ. 5x² y ಇದು ಏನಾಗುತ್ತೆ ಮಕ್ಕಳೇ, ಏಕಪದೋಕ್ತಿ ಆಗುತ್ತದೆ. ಇದೇನಾಗುತ್ತೆ ಮಕ್ಕಳೇ, 6x
ಪ್ಲಸ್ 2y. ಇಲ್ಲಿ ಎರಡು ಚರಾಕ್ಷರಗಳು ಎರಡು ಸಂಕೇತಗಳಿರುವುದರಿಂದ ಇದೇನಾಗುತ್ತೆ ಮಕ್ಕಳೇ, ದ್ವಿಪದೋಕ್ತಿವಾಗುತ್ತದೆ. ಅದೇ ರೀತಿಯಾಗಿ 2x ಮೈನಸ್ 8x ಮೈನಸ್ 2a ಇದೇನಾಗುತ್ತೆ ಮಕ್ಕಳೇ, ಏಕಪದೋಕ್ತಿ ಆಗುತ್ತೆ. 9x² ಇದು ಏನಾಗುತ್ತೆ ಮಕ್ಕಳೇ, ಇಲ್ಲಿ ಏಕಪದೋಕ್ತಿ ಆಗುತ್ತೆ. 19y² ಇದು ಏನಾಗುತ್ತೆ ಮಕ್ಕಳೇ, ಏಕಪದೋಕ್ತಿ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ದ್ವಿಪದೋಕ್ತಿಗೆ ಉದಾಹರಣೆಗಳು. ಇದು ಸಹ ಏನಾಗುತ್ತೆ ಮಕ್ಕಳೇ, ದ್ವಿಪದೋಕ್ತಿನೂ ಆಗುತ್ತೆ ಮಕ್ಕಳೇ, ಏಪದೋಕ್ತಿನೂ ಆಗುತ್ತೆ. 8x ಮೈನಸ್ 2a ಇದು ದ್ವಿಪದೋಕ್ತಿನೂ ಆಗುತ್ತೆ ಮಕ್ಕಳೇ, ಏಕಪದೋಕ್ತಿನೂ ಆಗುತ್ತೆ. 6k ಪ್ಲಸ್ 21l ಇದು ಏನಾಗಿದೆ ಮಕ್ಕಳೇ, ದ್ವಿಪದೋಕ್ತಿಯಾಗಿದೆ. ಅದೇ ರೀತಿಯಾಗಿ ತ್ರಿಪದೋಕ್ತಿಗಳು ಯಾವ್ಯಾವ ಆಗುತ್ತೆ ನೋಡೋಣ ಮಕ್ಕಳೇ. ax ಪ್ಲಸ್ by ಮೈನಸ್ cx ಇದೇನಾಗುತ್ತೆ ಮಕ್ಕಳೇ, ಇಲ್ಲಿ ತ್ರಿಪದಗಳಿರುವುದರಿಂದ ಇದು ತ್ರಿಪದೋಕ್ತಿ ಆಗುತ್ತೆ. ಇನ್ನೊಂದು ಮಕ್ಕಳೇ 2xy ಮೈನಸ್ 3xy ಮೈನಸ್ 5xy ಇದು ಏನಾಗುತ್ತೆ ಮಕ್ಕಳೇ, ಇಲ್ಲಿ ತ್ರಿಪದಗಳಿರುವುದರಿಂದ ಇದು ತ್ರಿಪದೋಕ್ತಿಗೆ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಬೀಜ ಪದಗಳಲ್ಲಿ ಸಜಾತಿ ಹಾಗೂ ವಿಜಾತಿ ಪದಗಳನ್ನು ಗುರುತಿಸಿ ಎಂದಿದ್ದಾರೆ. ನೋಡೋಣ ಮಕ್ಕಳೇ. ಈಗ xy, 5k, 7xy, 8n, 9a, 3n, 4xy, 2p, 15xy, 10n, 2zp ಇದನ್ನು ಏನು ಮಾಡಂದಿದ್ದಾರೆ ಮಕ್ಕಳೇ, ಸಜಾತಿ ಮತ್ತು ವಿಜಾತಿ ಪದಗಳನ್ನು ಗುರುತಿಸಿ ಎಂದಿದ್ದಾರೆ ಮಕ್ಕಳೇ. ಸಜಾತಿ ಪದಗಳನ್ನು ನೋಡೋಣ ಮಕ್ಕಳೇ. ಸಜಾತಿ ಅಂದರೆ x ಮತ್ತು y ಅನ್ನು ಹೊಂದಿರುತ್ತವೆ. ಅವುಗಳನ್ನು ನಾವು ಸಜಾತಿ ಪದಗಳು ಅಂತ ಕರಿತೀವಿ ಮಕ್ಕಳೇ. ಈಗ ನೋಡೋಣ, x ಮತ್ತು y ಇದು ಏನಾಗುತ್ತೆ ಮಕ್ಕಳೇ, ಸಜಾತಿ ಪದ ಆಗುತ್ತೆ. 7xy ಇದು ಸಜಾತಿ ಪದವಾಗುತ್ತದೆ. 4xy ಇದು ಸಜಾತಿ ಪದವಾಗುತ್ತದೆ. 15xy ಇದು ಸಜಾತಿ ಪದವಾಗಿರುತ್ತದೆ. ವಿಜಾತಿ ಪದ ಅಂದರೆ ಏನು ಮಕ್ಕಳೇ ನೋಡೋಣ. ಇಲ್ಲಿ ಬೇರೆ ಬೇರೆ ಚರಾಕ್ಷರಗಳನ್ನು ಹೊಂದಿದೆ ನೋಡಿ ಮಕ್ಕಳೇ. k, n, a, n, p, n, zp ಇವುಗಳು ಬೇರೆ ಬೇರೆ ಚರಾಕ್ಷರಗಳನ್ನು ಹೊಂದಿರುವುದರಿಂದ ಇವುಗಳೆಲ್ಲವೂ ಏನಾಗಿದೆ ಮಕ್ಕಳೇ, ವಿಜಾತಿ ಪದಗಳಾಗಿವೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಸಜಾತಿ ಹಾಗೂ ವಿಜಾತಿ ಪದಗಳೆಂದರೇನು, ಉದಾಹರಣೆ ನೀಡಿ. ನೋಡೋಣ ಮಕ್ಕಳೇ. ಒಂದೇ ರೀತಿಯ ಬೀಜಾಕ್ಷರಗಳನ್ನು ಹೊಂದಿರುವ ಬೀಜ ಪದಗಳೇ ಏನಾಗಿರುತ್ತವೆ ಮಕ್ಕಳೇ, ಸಜಾತಿಯ ಪದಗಳು. ಸಜಾತಿಯ ಬೀಜ ಪದಗಳು ಅಂತ ಕರೀತಾರೆ ಮಕ್ಕಳೇ. ಅದಕ್ಕೆ ಉದಾಹರಣೆ 4x, 5x, 6x. ನೋಡ್ರಿ ಮಕ್ಕಳೇ, ಒಂದೇ ರೀತಿಯಾಗಿ ಬೀಜ ಪದಗಳನ್ನು ಹೊಂದಿರುವ ಸಜಾತಿಯ ಬೀಜ ಪದಗಳಿಗೆ ಏನಂತ ಕರೀತಾರೆ ಮಕ್ಕಳೇ, ಸಜಾತಿಯ ಪದಗಳು ಅಂತ ಕರೀತಾರೆ. ವಿಜಾತಿ ಅಂದರೆ ಏನು ನೋಡೋಣ ಮಕ್ಕಳೇ. ಬೇರೆ ಬೇರೆ ರೀತಿಯ ಬೀಜಾಕ್ಷರಗಳನ್ನು ಹೊಂದಿರುವ ಬೀಜ ಪದಗಳೇ ವಿಜಾತಿಯ ಬೀಜ ಪದಗಳು. ಉದಾಹರಣೆ 6k, x, 8m, 9n ಇವುಗಳೆಲ್ಲವೂ ಏನು ಮಕ್ಕಳೇ, ವಿಜಾತಿಯ ಪದಗಳು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. a = -1 ಆದರೆ ಕೆಳಗಿನ ಬೀಜ ಪದಗಳ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡು ಮಕ್ಕಳೇ, ಏನು ಪ್ರಶ್ನೆ ಇದೆ. a -5a + 1 ಇದೆ ಮಕ್ಕಳೇ. a ಅನ್ನು ಕಡೆಯಾಗಿ ತಕ್ಕೋತೀವಿ ಮಕ್ಕಳೇ. -1 5a + 1 ಆದಾಗ ಮಕ್ಕಳೇ -5 ಇದೇನಾಗುತ್ತೆ ಮಕ್ಕಳೇ, ಇಲ್ಲಿ ಏನೂ ಇರಲಿಲ್ಲ ಅಂದರೆ ಇಂಟು ಇರುತ್ತೆ ಮಕ್ಕಳೇ. -1 ಬ್ರಾಕೆಟ್ ಕಂಪ್ಲೀಟ್ 1 5 1 5 ಮಕ್ಕಳೇ, ಪ್ಲಸ್ 1 ಎಷ್ಟಾಗುತ್ತೆ ಮಕ್ಕಳೇ, 6. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. -a + 7ab -a + 7ab -7 + 7 a ಮತ್ತು b 7 + 7 ಬ್ರಾಕೆಟ್ -1 ಬ್ರಾಕೆಟ್ ಕಂಪ್ಲೀಟ್ b ಆಗುತ್ತೆ ಮಕ್ಕಳೇ. -7 = 7b ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 3a² + 4 3a² + 4 3 a ನ ಬೆಲೆ -1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 ಇಲ್ಲೇನು ಇಂಟು ಇರುತ್ತೆ ಮಕ್ಕಳೇ. 3 1 3 ಮಕ್ಕಳೇ, ಪ್ಲಸ್ 4 4 3 7 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 15a + 7a ಇದೆ. 15a + 7a 15
ಎನ ಬೆಲೆ 1 ಇದೆ ಮಕ್ಕಳೇ. ಮತ್ತೆ ಅದೇ ರೀತಿಯಾಗಿ 7 ಎನ ಬೆಲೆ -1, 15 ಒಂದಲೇ 15 ಮಕ್ಕಳೇ, 7 ಒಂದಲೇ 7, 15ರೊಳಗೆ 7 ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ? 15ರೊಳಗೆ 7 ಕಳೆದ್ರೆ 12 ಆಗುತ್ತೆ ಮಕ್ಕಳೇ. 15ರೊಳಗೆ 7 ಕಳೆದರೆ 8 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 20a + 4a - 5a. 20a + 4a - 5a. 20 ಎನ ಬೆಲೆ -1 ಬ್ರಾಕೆಟ್ ಕಂಪ್ಲೀಟ್ 4, ಎನ ಬೆಲೆ -1 ಬ್ರಾಕೆಟ್ ಕಂಪ್ಲೀಟ್ -5, ಎನ ಬೆಲೆ -1. 20 ಒಂದಲೇ 20 ಮಕ್ಕಳೇ, 4 ಒಂದಲೇ 4, 5 ಒಂದಲೇ 5 ಮಕ್ಕಳೇ. 20 ಮೈನಸ್ಸು ಪ್ಲಸ್ ಆಗುತ್ತೆ ಮಕ್ಕಳೇ. 20 + 4 ಆದರೆ 24 + 5 24, 20 + -4 + 5. 20ರಲ್ಲಿ 4 ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ? 20ರಲ್ಲಿ 4 ಕಳೆದ್ರೆ 16 ಆಗುತ್ತೆ ಮಕ್ಕಳೇ. 5ಅನ್ನು ಕೂಡಿಸಿದ್ರೆ 19 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. k = 2, 1 = -3 ಮತ್ತು m = 4 ಆದಾಗ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. 5k² + 9l - 15m. k = 2 ಇದೆ ಮಕ್ಕಳೇ, l = 3 ಇದೆ ಮಕ್ಕಳೇ, m = 4 ಇದೆ. 5k² + 9l = 15m ಇದೆ ಮಕ್ಕಳೇ. 5 ಬ್ರಾಕೆಟ್ k ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 5 2 ಕೊಟ್ಟಿದ್ದಾರೆ. 2a² + 9 l ನ ಬೆಲೆ 3 ಕೊಟ್ಟಿದ್ದಾರೆ ಮಕ್ಕಳೇ. 3ಅನ್ನು ಹಚ್ಚಿದ್ದೀವಿ. ಅದೇ ರೀತಿಯಾಗಿ 15 m ನ ಬೆಲೆ 4 ಕೊಟ್ಟಿದ್ದಾರೆ ಮಕ್ಕಳೇ. 5 ಬ್ರಾಕೆಟ್ ಕಂಪ್ಲೀಟ್ 2 2 4 ಆಗುತ್ತೆ ಮಕ್ಕಳೇ. ಸ್ಕ್ವೇರ್ ಇದೆ. -3 3 9 3 27 ಆಗುತ್ತೆ ಮಕ್ಕಳೇ. ಇಲ್ಲಿ ಇಂಟು ಇರುತ್ತೆ. 9 3 27 -15 4 60 ಆಗುತ್ತೆ ಮಕ್ಕಳೇ. 5 4 20 -27 -60, 20 ಇವೆರಡು ಸೇರಿದರೆ 87 ಆಗುತ್ತೆ ಮಕ್ಕಳೇ. 80ರಲ್ಲಿ 20 ಕಳೆದ್ರೆ -67 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 3kl + 5km - 4l. b = 3kl + 5km - 4l. 3 ಬ್ರಾಕೆಟ್ 2 ಬ್ರಾಕೆಟ್ ಕಂಪ್ಲೀಟ್ 3 -3 ಬ್ರಾಕೆಟ್ ಕಂಪ್ಲೀಟ್ +5 k ನ ಬೆಲೆ 2 ಬ್ರಾಕೆಟ್ ಕಂಪ್ಲೀಟ್ 4 -4 l ನ ಬೆಲೆ -3 ಇದೆ ಮಕ್ಕಳೇ. -18 + 40 + 12 ಆಗುತ್ತೆ ಮಕ್ಕಳೇ. 18 + 40 + 12 ಕೂಡಿಸಿದರೆ 52 ಆಗುತ್ತೆ ಮಕ್ಕಳೇ. ಇದರಲ್ಲಿ ಇದನ್ನು ಕಳೆದರೆ ಏನಾಗುತ್ತೆ ಮಕ್ಕಳೇ? ಇಲ್ಲಿ ಮೈನಸ್ ಇರುತ್ತೆ ಮಕ್ಕಳೇ. ಮೈನಸ್ ಇದೆ ಮಕ್ಕಳೇ. ಮೈನಸ್ಸು ಪ್ಲಸ್ ಏನಾಗುತ್ತೆ ಮಕ್ಕಳೇ? ಮೈನಸ್ ಆಗುತ್ತೆ ಮಕ್ಕಳೇ. 52ರಲ್ಲಿ 18 ಕಳೆದರೆ -34 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. k + m ಬ್ರಾಕೆಟ್ ಕಂಪ್ಲೀಟ್ -2l. 2 ಬ್ರಾಕೆಟ್ k + m ಬ್ರಾಕೆಟ್ ಕಂಪ್ಲೀಟ್ -2l ಇದೆ ಮಕ್ಕಳೇ. 2 ಬ್ರಾಕೆಟ್ ಕಂಪ್ಲೀಟ್ k ನ ಬೆಲೆ 2 ಪ್ಲಸ್ m ನ ಬೆಲೆ 4 ಪ್ಲಸ್ -2 l ನ ಬೆಲೆ 3 ಇದೆ ಮಕ್ಕಳೇ. ಅದೇ ರೀತಿಯಾಗಿ 2 + 4 ಆದರೆ 6 ಆಗುತ್ತೆ ಮಕ್ಕಳೇ. 2ಅನ್ನು ಹಾಗೆ ಇಡೋಣ. ಪ್ಲಸ್ 2 3 6 ಆಗುತ್ತೆ ಮಕ್ಕಳೇ. ಇಲ್ಲಿ ಇಂಟು ಇರುತ್ತೆ. 2 3 6 ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ 6 2 12 ಮಕ್ಕಳೇ. +6 = 18 ಇದೆ. ಇಲ್ಲಿಗೆ ಈ ಪಾಠದಲ್ಲಿನ ಎಲ್ಲ ಲೆಕ್ಕಗಳು ಮುಕ್ತಾಯವಾದವು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.